ಬೈಂದೂರು ಸೆಂಟರ್ ಐಡಿಯಲ್ ಪ್ಲೇ ಅಬಾಕಸ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭವು ಬೈಂದೂರು ಶ್ರೀ ಸೀತಾರಾಮಚಂದ್ರ ಕಲ್ಯಾಣ ಮಂಟಪದಲ್ಲಿ ನವೆಂಬರ್ 9ರಂದು ನಡೆಯಿತು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಬೈಂದೂರು ರಾಮಕ್ಷತ್ರಿಯ ಸಂಘ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಇದರ ಅಧ್ಯಕ್ಷರಾದ ರಾಮಕೃಷ್ಣ ಸಿ ಇವರು ಮಾತುಗಳನ್ನಾಡಿದರು. ಮತ್ತೊಂದು ಬೇಕು ಅಂತ 8 ಕಾರ್ಯಕ್ರಮಗಳ ಅವರು ಎಷ್ಟು ಇದಿದೆ ಅವರ ಸಹಾಯಕ್ಕೋಸ್ಕರ ಒಂದು ತರಬೇತಿ ಕೊಟ್ಟರೆ ಅವರು ಉತ್ತಮರಾಗ್ತಾನೆ. ಅಬಾಕಸ್ ಅಂತ ಸಂಸ್ಥೆ ನಡೆಸ್ಕೊಂಡು ಬಂದಿದೆ. ಅದರಲ್ಲಿ ನನ್ನ ಆತ್ಮೀಯರಾದ ರಾಘವೇಂದ್ರ ಹೂವಿದಾರ್ ಅವರು ಹಾಗೂ ಅವರ ಶ್ರೀಮತಿಯವರು ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಒಂದು ವಾರದಂತೆ ನನ್ನಲ್ಲಿ ವಿನಂತಿಸಿದರು. ಇದಲ್ಲ ನಮ್ಮ ಹೆಚ್ಚಿನ ಕಾರ್ಯಕ್ರಮ ಶಿಶು ಮಂದಿರದ ಕಾರ್ಯಕ್ರಮದಲ್ಲಿ, ಭಜನಾ ಕಾರ್ಯಕ್ರಮದಲ್ಲಿ, ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದೇ ಬಾಡಿಗೆಯನ್ನು ಕೇಳದೆ ಕೇವಲ ಮೇಂಟೆನೆನ್ಸ್ ಮಾತ್ರ ಕೊಟ್ಟು ಸಾಕು ಅಂತ ನಾವು ನನ್ನ ಒಂದು ಸೇವಾವಧಿಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೇನೆ. ಯಾಕಂದರೆ ನಮ್ಮಲ್ಲಿ ಹಣ ಇದೆ ಅಂತಿದೆಯಲ್ಲ, ಸಂಸ್ಥೆಯಲ್ಲಿ ನೀಲ್ ಬಜೆಟ್ ಆದರೂ ನಾವು ನಮ್ಮ ಒಳ್ಳೆಯದಿಗಾಗಿ ಮಾಡಿದರೆ ಎಲ್ಲಿಯಾದರೂ ತೋರಿಸ್ತಾನೆ, ಯಾರಾದರೂ ಒಬ್ಬ ದಾನಿ ಮಾಡ್ತಾನೆ ಎನ್ನುವ ದೃಢ ವಿಶ್ವಾಸದಿಂದ ಹೇಳಿದ್ದೆ. ಬೈಂದೂರಿನ ಲಾವಣ್ಯ ಕಲಾವಿದರಾದ ಗಣೇಶ್ ಕಾರಂತ್ ಅನಿಸಿಕೆಗಳನ್ನು ಹಂಚಿಕೊಂಡರು. ತುಂಬಾ ಅದೃಷ್ಟವಾಗಿದೆ ಅಂತ ನನ್ನ ಭಾವನೆ. ಮತ್ತೆ ನಮ್ಮ ಪೋಷಕರಲ್ಲಿ ವಿನಂತಿ, ನಿಮ್ಮ ಮಕ್ಕಳ ಪ್ರತಿಭೆ ಮತ್ತು ಆಸಕ್ತಿಯನ್ನು ಚಿಕ್ಕಂದಿನಲ್ಲಿ ಗುರುತಿಸಿ ಆದಮೇಲೆ ಅವರಿಗೆ ನಮ್ಮ ನೂತನಗಳನ್ನು ದಯವಿಟ್ಟು ಹೇಳಬೇಕು. ಯಾಕಂದರೆ ನನಗೆ ಗೊತ್ತಿರುವಂಥ ನಮ್ಮ ಸಂಬಂಧಿಕರೇ ಒಂದ್ಸತಿ 2 ವರ್ಷದ ಮಗುವನ್ನು ನನ್ನ ಮಗನ ಫೋಟೋ ಸ್ಟುಡಿಯೋ ಕೃಷ್ಣನ ವೇಷಾಗಿ ಫೋಟೋ ತೆಗೆಲಿಕ್ಕೆ ಬಂದಿದ್ರು. ಅವ್ರು ಕೇಳ್ತಾರೆ, 2 ವರ್ಷದ ಮಗು ನನ್ನ ಮಗಿನ ನಾಟಕ ಕೊಡ್ತೀರಾ? ಅವರಿಗೆ ಏನು ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ನೃತ್ಯ ಒಳಗೊತ್ತಿತ್ತು, ಅದು ಟಿ ವಿ ನೋಡಿ ನೃತ್ಯ ಮಾಡ್ತಾರಂತೆ. ಬಾಲ್ಯದ ಆಟಗಳೆಲ್ಲ ಮಕ್ಕಳು ಆಡ್ತಾ ಇದ್ದಾರೆ. ಆದರೆ ನಿಜವಾದ ಏನು ಅವಳಿಗೆ ಆಸಕ್ತಿ ಇದೆ ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಎಲ್ಲದನ್ನು ತಲೆಗೆ ತಿರುಗೋದ್ರಿಂದ ಆ ಮಗು ಖಿನ್ನತೆಗೆ ಜಾರುವಂಥ ಸಾಧ್ಯತೆ ಇರ್ತದೆ ಅಂತ ನನ್ನ ಅನಿಸಿಕೆ. ಮತ್ತು ದೇವರು ಒಬ್ಬೊಬ್ಬರಿಗೆ ಒಂದು ಇದು ಕೊಡ್ತಾರೆ, ಪ್ರೇರಣೆ. ಎಲ್ಲರಿಗೂ ಎಲ್ಲದೂ ಕೊಟ್ಟಿರುವುದಿಲ್ಲ. ಅದನ್ನು ಗುರುತಿಸುವಂಥ ಕಾರ್ಯ ಪೋಷಕರು ಮಾಡಬೇಕಂತ ನನ್ನ ವಿನಂತಿ. ಬೈಂದೂರು ಶ್ರೀ ಶೇನೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಪರಮೇಶ್ವರ ಪಟವಾಲ್ ಅನಿಸಿಕೆಗಳನ್ನು ಹಂಚಿಕೊಂಡರು. ಇನ್ನೊಂದು ವಿಷಯ ಏನಂದರೆ, ಈಗಿನ ಕಾಲದಲ್ಲಿ ನಮ್ಮ ಊರಲ್ಲಿ ನಮ್ಮ ಪೇರೆಂಟ್ಸ್ ವಿಷಯಗಳು ಈಗ ಮನೆಯವರು ಹೆಚ್ಚಾಗಿ ಮಕ್ಕಳಿಗೆಲ್ಲ ಮೊಬೈಲ್ ಕೊಡ್ತಾ ಇರ್ತಾರೆ. ಅದು ದೊಡ್ಡ ತಪ್ಪು. ಅವ್ರು ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ನಾವು ಕೆಲಸ ಮಾಡಬೇಕು, ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರೆ. ಆ ಮಕ್ಕಳು ಮೊಬೈಲ್ ನೋಡಿದರೆ ಮಕ್ಕಳಿಗೆ ಮೈಂಡ್ ಅಟ್ರಾಕ್ಟ್ ಆಗ್ತದೆ, ಕಣ್ಣಲ್ಲಿ ನೋವು ಬರ್ತದೆ. ಎಷ್ಟು ಸೈಡ್ ಎಫೆಕ್ಟ್ ಅವ್ರಿಗೆ ಆಗ್ತದೆ ಅಂತ ನಿಮಗೆ ಗೊತ್ತಿರಬೇಕು. ನೀವೇ ಅದಕ್ಕೆ ಮಕ್ಕಳು ಏನು ಸಜೆಷನ್ ಅದು ನನಗೆ ಒಂದು ನೆನಪಿಟ್ಕೊಳ್ಳಿ. ಐಡಿಯಲ್ ಪ್ಲೇ ಅಬಾಕಸ್ ಬೈಂದೂರು ಸೆಂಟರ್ ಇದರ ನಿರ್ವಾಹಕರಾದ ರಘುವೀರ್ ಶಾನುಭಾಗ್ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ನಮ್ಮ ಸಂಸ್ಥೆಯಿಂದ ನಿಮಗೆ ಅಥವಾ ನಿಮ್ಮ ಮಕ್ಕಳ ರಿಸಲ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಬಂದರೆ ನೀವು ನಮ್ಮಲ್ಲಿ ಫೋನ್ ಮಾಡಿ ನನಗೆ ತಿಳಿಸಿ. ನಾವು ನಮ್ಮ ಸಂಸ್ಥೆಯಿಂದ ಏನಾದರೂ ತಪ್ಪಾದರೆ ಅದರಲ್ಲಿ ಸರಿ ಮಾಡಿ ನಿಮ್ಮ ಮಕ್ಕಳನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಅಂಕ ಪಡೆಯಲಿಕ್ಕೆ ಹೆಲ್ಪ್ ಮಾಡ್ತೀವಿ. ಹಾಗೂ ನಾವು ಸಂಡೇ ಒಂದೇ ವಾರ 2 ಗಂಟೆ ಮಾತ್ರ ತೆಗೆದು, ಹಾಗಾಗಿ ಮಕ್ಕಳು ಕರೆಕ್ಟಾಗಿ 9 ಗಂಟೆಗೆ ಪ್ರತಿ ಸಂಡೇ ಇರ್ತದೆ. ಆದರೆ ಕೆಲವು ಮಕ್ಕಳು 1 ವಾರ ಬಂದಿದ್ರೆ 3 ವಾರ ಬರುವುದಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಕಲಿಸ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ರೀ. ಅವರಿಗೆ ವಾಪಸ್ ಮೊದಲಿಂದೇ ಕಲಿಸ್ಬೇಕು. ಹಾಗಾಗಿ ಮನೆಯಲ್ಲಿ ಕೆಲವು ಮಕ್ಕಳು ಮಾತ್ರ ಹೋಮ್ವರ್ಕ್ ಮಾಡ್ತಾ ಇಲ್ಲ. ಕೆಲವು ಮಕ್ಕಳು 9 ಗಂಟೆ ಸ್ಟಾರ್ಟ್ ಆದರೆ 9:15, 9:30, 9
ಕಾರ್ಯಕ್ರಮದಲ್ಲಿ ವಕೀಲರಾದ ರಾಘವೇಂದ್ರ ಉಪ್ಪುಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಗಣಿತ ಶಿಕ್ಷಕಿ ಉಮಾದೇವಿ, ನವಕಿರಣ ಟ್ರಸ್ಟ್ನ ಬೈಂದೂರು ಶಾಖೆಯ ಎಂಡಿ ರವೀಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾಸ್ಟರ್ ಯಜ್ಞ ಸ್ವಾಗತವನ್ನು ನೆರವೇರಿಸಿ ಗಣಪತಿ ಹೋಬಳಿದಾರ್ ಬೈಂದೂರು ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು.